ಆ್ಯಕ್ಚುಲಿ ರೀಸನ್ ಏನು ಗೊತ್ತಾ ಗೈಸ್, ನೈಟ್ ಟೈಮಲ್ಲಿ ಯಾವುದೇ ಬೆಟ್ಟಕ್ಕೆ ನಾವು ಹೋಗಿಲ್ಲ. ದೆವ್ವ ಥರ ಇದ್ದೀವಿ. ನೀನು ಡೆಫಿನೆಟ್ಲಿ ದೆವ್ವನೇ ನೀನು. ಫ್ರೆಂಡ್ಸ್ ಇಂದ ಎಷ್ಟು ಹತ್ಬೇಕು ಅಂತ ನೋಡೋಕೆ ಇಷ್ಟು ಕಾಣಿಸ್ತಿದೆ. ಮದುವೆನೇ ಆಗಿಲ್ವಲ್ಲ ಅದನ್ನ ಹೇಳು. ಯಾರು ತರ್ತಾರೆ ಹುಡುಗರು ಗಾಂಡ್ಗಾಬ್ರಿ ಆಗಿ ಮನೆಗೆ ಹೋಗಿ ಮಲಿಕೊಂಡವ್ರೆ. ಅಲ್ಲೇ ಫುಲ್ಲು ಸುಸ್ತಾಗ್ಬಿಟ್ವಿ. ಇಲ್ಲಿ ಕೆಳಗಡೆ ಒಂದು ಗವಿ ಇದೆ ಗೈಸ್. ಆ ಗವಿಲಿ ಕಳ್ಳಿಗಳು ಇರ್ತವೆ. ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಸ್ವರ್ಗ ನೋಡೋಣ ಅಂತ ಬಂದಿದ್ದೀವೋ, ಇದೇ ಸ್ವರ್ಗದಲ್ಲಿ ನರ್ಕ ಕಾಣ್ತೀವಿ ನಾವು. ಈ ಬೆಟ್ಟದಾಗೆ ಜಾಸ್ತಿ ಕಳ್ಳಿ ಇರೋದ್ರಿಂದ ಇದಕ್ಕೆ ನೈಟ್ ಕ್ಯಾಂಪ್ ಮಾಡೋಣ ಇವತ್ತು. ನಾವು ನೋಡಿದ್ರೆ ಕತ್ಲಲ್ಲಿ ಕರಡಿಗೆ ಜಾಮೂನ್ ತಿನ್ಸಕ್ ಬಂದಿದ್ದೀವಿ. ಎಂತ ಗ್ರೇಟೆಸ್ಟ್ ಪಾಯ್ಸ್ ನಾವೆಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ದೂರ ಆಗೋಯ್ತು. ಬೆಟ್ಟ ದೂರನೇ ಇರೋದು, ಹತ್ರ ಏನಿರಲ್ಲ. ಸೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ಹೆಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಊರಲ್ಲಿ ಸುಮ್ಮನೆ ತಮಾಷೆ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಸೊ ಅದೇ ಗ್ಯಾಪಲ್ಲಿ ನಮ್ಮ ಚಿಕ್ಕಪ್ಪ ಅವರು ಒಂದು ಐಡಿಯಾ ಹೇಳಿದ್ರು. ಅದೇನಂತ ಇವಾಗ ತೋರಿಸ್ತೀವಿ ಗೈಸ್. ನಮ್ಮೂರ ಪಕ್ಕದಲ್ಲೇ ಒಂದು ಕಳ್ಳಿಗುಟ್ಟೆ ಅಂತ ಒಂದು ಬೆಟ್ಟ ಇದೆ, ನವೋದಯ ಹತ್ರ. ಮುಂದೆ ಹೋಗ್ತಾರೆ ನೋಡ್ರಿ ಟೈಗರು. ಆ ಟೈಗರು ನಡೀರಿ ಕಳ್ಳಿಗುಟ್ಟೆಗೆ ಹೋಗಿ ಬರೋಣ ಅಂತ ಹೇಳಿದ್ರು. ನಾವು ನೈಟ್ ಟೈಮು ಯಾವುದೇ ಬೆಟ್ಟಕ್ಕೆ ಹೋಗಿಲ್ಲ, ಅದರಲ್ಲೂ ಹೆವಿ ಡೇಂಜರ್ ಇರೋ ಕಳ್ಳಿಗುಟ್ಟೆಗೆ ಬರ್ತಾಯಿದ್ದೀವಿ ಇವಾಗ. ಈ ವಯ್ಯಂದು ಏನು ಗೊತ್ತಾ ಗೈಸ್, ಆನ್ ದ ಸ್ಪಾಟಲ್ಲಿ ಏನು ಬೇಕು ಅದೇ ಐಡಿಯಾ ಬೀಳ್ತಾರೆ. ಒಪ್ಕೊಂಡು ಆ ವೈಡಕ್ಕೆ ಕೈ ಹಾಕೋದಕ್ಕೆ ಹೆವಿ ರೋದನೆ ಕೊಡ್ತಾರೆ. ಅರ್ಧ ಗಂಟೆಯಿಂದ ಟೈಮ್ ವೇಸ್ಟ್ ಮಾಡ್ಕೊಂಡು ಈ ವಯ್ಯ ಉಲ್ಟಾ ಪಲ್ಟ ಎಲ್ಲ ಮಾತಾಡಿರುವ ಸರಿ ಮಾಡ್ಕೊಂಡು ನಾನು ಕ್ರೆಡಿಟ್ ಎಲ್ಲ ವಿಜಯ್ ಅವ್ರಿಗೆ. ಸೊ ಇವಾಗ ಕಳ್ಳಿಗುಟ್ಟೆಗೆ ಹೋಗ್ತಾ ಇದ್ದೀವಿ. ಏನು ಸಿಗ್ತೈತೋ ಏನು ಕಾಣ್ತೈತೋ ಗೊತ್ತಿಲ್ಲ, ಈ ವಯ್ಯಂಗೆ ಮಾತ್ರ ಗೊತ್ತು. ನವಿಲು ಎಲ್ಲ ಇದೆ ಗೈಸ್. ನಮ್ಮನ್ನು ನೋಡಿನೇ ಅರ್ಧ ಓಡುತ್ತಿದ್ದಾವೆ. ಅಲ್ಲಾಸೆ ಬರ್ಬೋದಿತ್ತಲ್ಲ, ಅಲ್ಲಿಂದ ಇಲ್ಲಿಗೆ ಬರೋಕೆ ಹಿಂಗೆಲ್ಲ ಕರ್ಕೊಂಬರ್ಬೇಕಿತ್ತ. ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಅಲ್ಲೆಲ್ಲ ಹೋಗಿ ಬರ್ಬೇಕಾ ಸರ್? ಅಯ್ಯೋ ಕತ್ಲಾಗ ಬೇರೆ ಗೈಸ್. ಮನೇಲಿ ಬೇರೆ ಯಾರಿಗೂ ಹೇಳಿಲ್ಲ ನಮ್ಮ ಮನೇಲಿ. ನಮ್ಮಪ್ಪಂಗೂ ನಾನೇ ಒಬ್ಬನೇ ಮಗ ಇರೋದು ಹೇಳು. ನಿಮ್ದು ಇಬ್ಬರು ಇದ್ರು ಬಿಡಪ್ಪ, ಇವಾಗ ಸದ್ಯಕ್ಕೆ ನೀನು ಒಬ್ಬ ಇದೆಯಾ. ಮದುವೆನೇ ಆಗಿಲ್ವಲ್ಲ ಅದನ್ನ ಹೇಳು ಗೈಸ್. ಇವಾಗ ಈ ವಯ್ಯ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅನ್ನೋದು ನಮಗೆ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಗೈಸ್. ಈ ವಿಡಿಯೋ ಎಲ್ಲ ಕಂಪ್ಲೀಟ್ ಮಾಡಿ ನಾವು ಮನೆಗೆ ಹೋಗಿದೆ. ನೆಕ್ಸ್ಟ್ ಟೈಮಿಂದ ನನ್ನ ಚಾನಲಲ್ಲಿ ವೀಡಿಯೋಗಳು ಬರ್ತಾನೆ ಇರ್ತವೆ. ಮಿಸ್ ಆಗಿ ಸ್ಟಾಪ್ ಆಯಿತು ಅಂದರೆ ನಮ್ಮ ಕರಡ ಚಿಕ್ಕಪ್ಪಂಗೆ ಇಲ್ಲೇ ಸುಸ್ತಾಗೈತೆ ಗೈಸ್. ಅಲ್ಲೇ ಕೆಮ್ತವ್ರೆ ಅಲ್ವೇನ್ರಿ ಟೈಗರು. ವಿಜಯ್ ಅವರು ಸೇಫ್ಟಿಗೆ ಯಾವ ಕಡೆಲ್ಲ ಅವರು ಮೊದಲು ಇದು ಹುಡುಕ್ತಾರೆ ವಿಜಯ್ ಅವರು. ಚಪ್ಪಲಿ ಎಲ್ಲ ಜಾಗ್ತಿದೆ ಗೈಸ್. ಎಲ್ಲ ಹೋಗ್ತಾ ಇದ್ದೀವಿ ಗೈಸ್. ನೋಡ್ರಿ ಅಲ್ಲಿಂದ ಇವಾಗ ಇಲ್ಲಿಗೆ ಬಂದಿದ್ದೀವಿ ಗೈಸ್. ಅಲ್ಲಿಂದ ಇಲ್ಲಿಗೆ ಹತ್ತೋ ಅಷ್ಟೊತ್ತಿಗೆ ಅಲ್ಲೇ ಸುಸ್ತಾದ್ಬಿಟ್ವಿ. ಅಲ್ಲ ಈ ವಯ್ಯ ಕತ್ಲ ಟೈಮಲ್ಲಿ ಕರ್ಕೊಬಂದನಲ್ಲ ವಿಜಯ್ ನಮ್ಮನ್ನ. ಲಲ್ಲೆ ಮಾತಾಡ್ಕೊಂಡು ಕೂತಿದ್ದಾಗ ಯಾರು ನೆನ್ಪು ಮಾಡಿದ್ದು ಏನೋ ವಿಜಯ್. ಅಲ್ಲೇ ಫುಲ್ಲು ಸುಸ್ತಾಗ್ಬಿಟ್ವಿ. 7 ಗಂಟೆಗೆ ಬಂದಿದ್ದೀರಾ ಬೆಟ್ಟಕ್ಕೆ? 7 ಗಂಟೆನೇ ಆಗಿರೋದು ಇವಾಗ. ಆ್ಯಕ್ಚುಲಿ ರೀಸನ್ ಏನು ಗೊತ್ತಾ ಗೈಸ್, ನೈಟ್ ಟೈಮಲ್ಲಿ ಯಾವುದೇ ಬೆಟ್ಟಕ್ಕೆ ನಾವು ಹೋಗಿಲ್ಲ. ಹೋಗಿದೆ ಅಂದರೆ ನೀವು? ಇಲ್ಲಪ್ಪ. ಅದಕ್ಕೆ ಒಂದು ರೇಂಜಲ್ಲಿ ಡೇಂಜರ್ ಆಗಿರೋ ಬೆಟ್ಟ ಇದು. ಆ ಫೀಲಿಂಗ್ಸ್ ಹೆಂಗಿರುತ್ತೆ ಅಂತ ತಿಳ್ಕೊಳೋದಕ್ಕೆ ಅಂತಲೇ ಇವಾಗ ಈ ಬೆಟ್ಟಕ್ಕೆ ಬಂದಿದ್ದೀವಿ. 3 ಜನನೂ ಸುಸ್ತಾಗೋಗ್ಬಿಟ್ಟಿದ್ದೀವಿ. ನಿಮ್ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಯು ಹ್ಯಾವ್ ಅ ಬ್ಯೂಟಿಫುಲ್ ಸ್ಮೈಲ್. ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ ಗೈಸ್. ಇವಾಗ ಬಿಸಿಲಿಲ್ಲ ಏನಿಲ್ಲ, ಬಟ್ ಇವಾಗಲೇ ಬೆವರೆಲ್ಲ ಕಿತ್ಕೊಂತಿದೆ. ಆ್ಯಕ್ಚುಲಿ ಇವಾಗ ಹತ್ತೋದಿರೋದು ಇವಾಗ. ವಿಜಯವ್ರು ಎಲ್ಲೆಲ್ಲ ಹತ್ತೋದಕ್ಕೆ ಸಾಹಸ ಮಾಡ್ತಾರೆ. ಯಾವುದೋ ಮುಳ್ಳು ಚುಚ್ಬಿಡ್ತು ಗೈಸ್ ಇವಾಗ. ನಾನು ಇದೇ ಫಸ್ಟ್ ಟೈಮ್. ನಾವು ಬರ್ತೀವಪ್ಪ.
ನೋಡಿ ಫ್ರೆಂಡ್ಸ್, ಇನ್ನು ಎಷ್ಟು ಹತ್ಬೇಕು ಅಂತ ನೋಡೋಕೆ ಇಷ್ಟು ಕಾಣಿಸ್ತಿದೆ, ಬಟ್ ಅದೇ ತುಂಬ ರಿಸ್ಕು. ಬನ್ನಿ ಹೋಗೋಣ. ಗೈಸ್ ಇಲ್ಲ ಸತ್ತೋದಕ್ಕೆ ಗ್ರಿಪ್ಪೇ ಇಲ್ಲ. ಸ್ಲಿಪ್ ಆದರೆ ಸೀದಾ ಕೆಳಗೆ ಹೋಗ್ತೀವಿ. ವಿಜಯವ್ರು ಹೆಂಗೋ ಹತ್ಬಿಡ್ತಾರೆ ಕಣ್ರಿ, ಮಂಗ ಇದ್ದಂಗೆ ಅವರು. ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣಿಸ್ತಾ ಇದೆ ನಮ್ಮೂರು. ಎಲ್ಲೈತಲ್ಲ ಅಲ್ಲಿ ಈಗ ಹತ್ತೀವಿ ಅಂತ ಗೊತ್ತಿತ್ತು, ಬಟ್ ಆದರೆ ಈ ಟೈಮಲ್ಲಿ ಈ ಥರ ಸಡನ್ನಾಗಿ ಹತ್ತೀವಿ ಅಂತ ಗೊತ್ತಿತ್ತು. ಸುಮ್ಮನೆ ಸಿಲ್ಲಿಯಾಗಿ ಮಾತಾಡಿದ್ದು, ಸೀರಿಯಸ್ ಆಗಿ ತಾಂಡ್ವಿ. ಗಾಡಿ ಹತ್ತಕೊಂಡು ಸುಮ್ಮನೆ ಬಂದ್ವಿ. ಅದಷ್ಟು ಹೊಡೆದೈತೆ ಕಟ್ಟೆ ಅದು. ಗಾಡಿ ಎಲ್ಲ ಬರ್ತಿತ್ತು, ಸೇಫ್ಟಿ ಇಲ್ವಲ್ಲ ಅದನ್ನ ಹೇಳು. ಇಲ್ಲಿಗೆ ಬಂದಿದ್ರೆ ಇನ್ನೂ ರಿಸ್ಕ್ ಆಗೋಗ್ಬಿಡೋದು, ನಮಗೆ ಇನ್ನೂ ದೂರ ಆಗ್ಬಿಡೋದು ಹತ್ತಕ್ಕೆ. ಹತ್ತಕ್ಕಾಗ್ತಾ ಇರಲಿಲ್ಲ. ಇನ್ನೊಂದು ಅಲ್ಲಿ ಸೇಫ್ಟಿನೂ ಇಲ್ಲ. ಅಲ್ಲಾದರೆ ಮನೆನಾದ್ರು ಐತೆ, ಇಲ್ಲೇನೈತೆ. ಸೊ ನೋಡ್ರಿ, ನಮ್ಮ ಹಿಂದೆಗಡೆ ಎಷ್ಟು ಚಂದವಾಗಿರೋ ವ್ಯೂ ಕಾಣ್ತಿದೆ ಗೈಸ್. ಇವಾಗ ವಿಜಯ್ ಅವರು ಒಂದು ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ತವ್ರೆ. ತಾಳ್ರಿ, ಅಲ್ಲಿ ಯಾವುದೋ ವ್ಯೂ ಪಾಯಿಂಟ್ ಅಂತೆ, ಯಾವುದೋ ಬಂಡೆನಾ ಗೈಸ್. ನಮ್ಮ ಅದೃಷ್ಟಕ್ಕೆ ಯಾವುದೇ ಪ್ರಾಣಿ, ನಮಗೆ ಭಯ ಆಗೋ ಥರ ಯಾವುದೇ ಪಕ್ಷಿದು ಸೌಂಡ್ ಆಗಲಿ ಏನೂ ಬರ್ತಲ್ಲ. ಬಂದರೆ ಅಂತೂ ಏನು ಸ್ವರ್ಗ ನೋಡೋಣ ಅಂತ ಬಂದಿದ್ದೀವೋ, ಇದೇ ಸ್ವರ್ಗದಲ್ಲಿ ನರ್ಕ ಕಾಣ್ತೀವಿ ನಾವು. ನೋಡ್ರಿ, ಇವೆಲ್ಲ ಡೀಟೇಲ್ಸ್ ಇವೆ ಅಲ್ವಾ. ಇನ್ನೇನು ಆ ಬೆಟ್ಟ ಅಲ್ಲಿ ಲೈಟ್ ಕಾಣಿಸ್ತಿದೆ ನೋಡ್ರಿ ರೋಡ್ ಮೇಲೆ, ಅದೇ ಮೇನ್ ರೋಡು. ಡೀಟೇಲ್ಸು ನಾಮಿ ಚಲ್ಮಿ ತುಮಕೂರಿಗೆಲ್ಲ ಹೋಗೋದಕ್ಕೆ. ಎಲ್ಲಿ ಹೋಗಿ ನೀನಲ್ಲಿ ನಿಧಾನಕ್ಕೆ ಹೋಗು. ವಿಜಯ್ ಅವರು ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡೋರು ಗೈಸ್. ಯಾರು ಬರ್ತಾರೆ ಇಷ್ಟು ಮೇಲೆ ಬಿಟ್ಕೊಂಡು? ಅದು ಈ ಟೈಮಲ್ಲಿ ಯಾವನು ಬರಲ್ಲ ಬಿಡು. ಗಾಳಿ ಬೀಸಬೇಕಿತ್ತು, ಇನ್ನೂ ಚೆನ್ನಾಗಿರೋದು. ಸ್ವಲ್ಪ ಬೀಸ್ತೈತೆ, ಇನ್ನೊಂಚೂರು ನೋಡ್ರಿ. ಆ ಕಡೆ ಎಲ್ಲ ಕಾಣ್ತಾ ಇರೋದು ತುಮಕೂರು, ಕ್ಯಾಸಂದ್ರ, ಊಡಿಗೆರೆ. ನಾವು ಸೆಂಟ್ರಾಗಿದ್ದೀವಿ. ಮತ್ತು ನಮ್ಮೂರು, ಇನ್ನು ನಮ್ಮೂರು ಅಕ್ಕಪಕ್ಕ ಇರೋ ಊರುಗಳು ಎಲ್ಲ ಕಾಣ್ತಿದೆ. ಇನ್ನು ಹುಡುಗರು ಬರೋರು ನಮ್ಮ ಜೊತೆ, ಆದರೆ ಗಾಡಿ ಇರಲಿಲ್ಲ, ಅದಕ್ಕೆ ನಾವು 3 ಜನ ಬಂದಿದ್ದು. ಇಲ್ಲಿ ಲೆಜೆಂಡ್ ಇರುವಾಗ ಭಯ ಬೇಕೆ. ಅವಿಗಿಂತ ಮೇಲೆ ಏನಾಗಬಹುದು? ಗೈಸ್, ವಿಜಯ್ ಅಣ್ಣವ್ರೇನೋ ಇಲ್ಲಿಂದ ಅಲ್ಲಿಗೆ ಹೊಲ್ಟೋರು, ಬಟ್ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಇವಾಗ ರಿಸ್ಕ್ ಆಗ್ತೈತೆ. ಕಾಲು ಜಾರುತ್ತೆ, ಅಲ್ಲಸ್ ಬಾರಲ್ಲಿ ಸುಮ್ಮನೆ ಏನಕ್ಕಿದು. ಯಾವ್ದು ಆಯ್ತು ಬಾರಪ್ಪ. ಒಟ್ಟು ಹೆವಿ ಲಾಂಗ್ ಗ್ಯಾಪ್ ಐತೆ, ಗ್ರಿಪ್ ಸಿಗಲ್ಲ ಹೇಳ್ತಾ ಇದ್ದೀನಿ ಇವಾಗಲೇ. ಹೇ ಬಾ ಬಂದಾಗುರು ಹೆಂಗೋ. ನಮ್ಮ ಕೈಲಿ ಆಗದೇ ಇರೋ ಕೆಲಸ ಏನಿಲ್ಲ ಗೈಸ್. ಆಗದೇ ಇರೋ ಕೆಲಸ ಅಂತಲ್ಲ, ಸುಮ್ಮನೆ ಏನಕ್ಕೆ ರಿಸ್ಕ್ ತಗೊಳೋದು. ಇವಾಗಲೇ ರಿಸ್ಕ್ ತಗೊಂಡು ಇಲ್ಲಿವರೆಗೂ ಬಂದಿದ್ದೀವಿ, ಇನ್ನೂ ಜಾಸ್ತಿ ಏನಕ್ಕೆ. ಇಷ್ಟೊತ್ತಿಗೆಲ್ಲ ಹುಲಿ ಸಿಂಹ ಚಿಟ್ಟೆ ಇರೋ ಟೈಮು, ಅದು ನಾವಿದ್ದೀವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ಏನಂತೀರಿ ಈ ಮಾತಿಗೆ ಕಳ್ದವ್ರೆ? ಎಲ್ಲಿ ಗೈಸ್, ಕಳ್ಳಿಗುಟ್ಟೆ ಅನ್ನೋದೇನಿಗೆ ಗೊತ್ತಾ? ಇಲ್ಲೊಂದು ಗವಿ ಇದೆ ನೋಡಿ, ಕೆಳಗಡೆ ಏನು ಕಾಣ್ತಿದೆ ನಿಮಗೆ ಫೋನಾಗ ಕರೆಕ್ಟಾಗಿ ಕಾಣ್ತಾ ಇದೆಯೋ ಕಾಣ್ತಾ ಇಲ್ವೋ ಗೊತ್ತಿಲ್ಲ, ಕತ್ಲಾಗೆ ಇದೆ ಕಳ್ಳಿ ಗುಟ್ಟೆ. ಇಲ್ಲಿ ಕೆಳಗಡೆ ಒಂದು ಗವಿ ಇದೆ ಗೈಸ್. ಆ ಗವಿಲಿ ಕಳ್ಳಿಗಳು ಇರ್ತವೆ. ಇವಾಗ ಐತೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿ ಕಳ್ಳಿ ಇರ್ತೈತೆ. ಈ ಬೆಟ್ಟದಾಗೆ ಜಾಸ್ತಿ ಕಳ್ಳಿ ಇರೋದ್ರಿಂದ ಇದಕ್ಕೆ ಕಳ್ಳಿಗುಟ್ಟೆ ಅಂತ ಹೆಸರು ಬಂದಿರೋದು. ಇವಾಗ ಇಲ್ಲಿಂದ ಕೂಗೋದು ಒಂದು ಊರು ಕಾಣಿಸ್ತೈತೆ ನೋಡಿ ಗೈಸ್, ಅದು ಆ ಊರಿಗೆಲ್ಲ ಕೇಳಿಸುತ್ತೆ. ಇನ್ನೂ ಜೋರಾಗಿ 3 ಜನ ಒಂದೇ ಸತಿ ಕೂಗಿದ್ರೆ ಅಲ್ಲಿ ನಮ್ಮೂರಿಗೆ ಕೇಳಿಸುತ್ತೆ. ಏನು ಕಳ್ಳಿನಾ? ಅಲ್ಲಿ ಕಾಣಿಸ್ತಾ ಇಲ್ಲ, ನಮ್ಮ ಕಣ್ಣಿಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಹಿಂಗೆ ಕ್ಯಾಮ್ರಾ ಕಣ್ಣಿಗೆ ಕಾಣುತ್ತಾ? ಏನು ಹೋಗಿ ಏನು ಮಾಡ್ತೀಯ ತಡಿ, ಇಲ್ಲೇ ಇರೋಣ ಇವತ್ತು ನೈಟಲ್ಲ. ಯಾರು ತರ್ತಾರೆ? ಹುಡುಗರು ಗಾಂಡ್ಗಾಬ್ರಿ ಆಗಿ ಮನೆಗೆ ಹೋಗಿ ಮಲಿಕೊಂಡವ್ರೆ. ಸತ್ರ ನೀವು ಸಾರಿ, ನಮ್ಮನ್ನು ಯಾಕೆ ಸಾಯಿಸ್ತೀರ ಅಂತ ಬೈಕೊಂಡು ಹಂಗೆ ಹೋಗ್ತಾರೆ ಗೈಸ್ ಅವರು. ನೈಟ್ ಕ್ಯಾಂಪ್ ಮಾಡೋಣ ಇವತ್ತು. ನಮ್ಮೂರು ಬೆಟ್ಟದಾಗ ಮಾಡ್ಬೇಕು ನೈಟ್ ಕ್ಯಾಂಪಿಂಗು. ಇವಾಗ ಟೈಮ್ ಎಷ್ಟು ಗೊತ್ತಾ ಗೈಸ್?
7 ಗಂಟೆ ಕರೆಕ್ಟಾಗಿ 3 ನಿಮಿಷ ಕಮ್ಮಿ 7 ಗಂಟೆ ಐತೆ ಗೈಸ್. ಇವಾಗ ಬಂದಿದ್ದ ದಾರಿ ಬಿಟ್ಟು ಬೇರೆ ದಾರಿ ಕಡೆಯಿಂದ ಹೋಗ್ತಾ ಇದ್ದೀವಿ. ಫುಲ್ ಕತ್ಲಾಗೈತೆ ಲೇ. ನೀನು ಯಾರು ಬರೋ ಬೆಟ್ಟನೇ ಹತ್ತಾನ ಚಿಕ್ಕಪ್ಪ ಇವನು. ದಾರಿ ಫುಲ್ ಕ್ರಿಟಿಕಲ್ ಐತಿ. ದಾರಿ ಏನೋ ಕ್ರಿಟಿಕಲ್ ಐತೆ, ನೀನು ಬರೀ ಅಂಥವೇ ಹತ್ತು ಕತ್ಲಾಗೆ. ನೋಡು ಬೋಲಿ ಈ ಕಡೆ ಲೈಟ್ ಬಿಡಲ್ಲ. ಅವನು ಲೈಟೇ ಬಿಡ್ತಾ ಇಲ್ವಲ್ಲ ಆಸಾಮಿ. ಬರೋದೇನೋ ಬಂದ್ಬಿಟ್ಟು ಇಳಿಯೋದು ಇವಾಗ. ನಡಿಯತ್ತ ದೇವ್ರಂದ್ರ ಕಡೆಗೆ ನಡ್ಕೊಂಡು ಹೊರ್ಟೋಗೋಣ. ಇಲ್ಲೈತೆ ದಾರಿ, ಎಲ್ಲೈತೆ ದಾರಿ, ಎಲ್ಲೈತೆ ದಾರಿ ಅಂದ್ಕೊಂಡು. ಗೈಸ್ ಇಲ್ಲಿ ದಾರಿನೇ ಇಲ್ಲ. ವಿಜಯ್ ಅವರು ಸುಮ್ಮನೆ ಹೋಗಿ ಸಡನ್ನಾಗಿ ಕಟ್ಟಿ ಹೊಡಿತವ್ರೆ. ಹಿಂಗೆ ಅದು ನವೋದಯಕ್ಕೆ ಹೋಗ್ತೀವಿ, ಇದೇ ಕರೆಕ್ಟ್ ವಿಜಯ್ ಹೋಗ್ತಾವೆ ನೋಡೋದು. ಮೋಸ್ಟ್ ಅಡ್ವೆಂಚರ್ ಲಾಗಿದ್ದು. ಕತ್ಲಾಗೆ ದಾರಿ ಕಾಣ್ತಾ ಇಲ್ಲ ಗೈಸ್. ಯಾವ ಕಡೆಗೆ ಹೋಗ್ತೀವೋ ಗೊತ್ತಿಲ್ಲ. ನಮ್ಮ ಡೆಸ್ಟಿನೇಷನ್ ಇರೋದು ಅಲ್ಲಿ, ಆ ಮೂಲೆಯಲ್ಲಿ. ಏನೂ ಕಾಣಿಸ್ತಾ ಇಲ್ಲ ನೋಡಿ. ಮರ ಐತೆ, ಅದು ಬೆಳ್ಳಗಿರೋ ಮರ. ನೀನು ಡೆಫಿನೆಟ್ಲಿ ದೆವ್ವನೇ ನೀನು. ಅವನು ಹಂಗೆ ವಿಜಯ್ ಅವತ್ತು ಫಾರೆಸ್ಟ್ ಒಳಗೆ ಹೊಲ್ಟೋಗ್ಬಿಟ್ಟಿದ್ದೀವಿ. ಅವತ್ತು ಹಂಗೆ ನೋಡೋಕ್ಕೆ ಚಿಲ್ತೆ ಥರ ಕಾಣ್ತಿದ್ದು, ಅದು ಚಿಲ್ತೆನೆ ಅಂತವನೇ. ನಾವು ಕತ್ಲಲ್ಲಿ ಕರಡಿಗೆ ಜಾಮೂನ್ ತಿನ್ಸಕ್ಕೆ ಹೋಗ್ಬಾರ್ದು ಅಂತ ಪುನೀತ್ ರಾಜ್ಕುಮಾರ್ ಸಾಂಗ್ ಮಾಡೋರೆ. ಆದರೆ ನಾವು ನೋಡಿದ್ರೆ ಕತ್ಲಲ್ಲಿ ಕರಡಿಗೆ ಜಾಮೂನ್ ತಿನ್ಸಕ್ಕೆ ಬಂದಿದ್ದೀವಿ. ಎಂಥ ಗ್ರೇಟೆಸ್ಟ್ ಪಾಯ್ಸ್ ನಾವೆಲ್ಲ. ಅಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಹಂಗ ಇಲ್ಲೆಲ್ಲ ಬೆಂಕಿ ಹಾಕೋರೆ ಗೈಸ್. ಸ್ವಲ್ಪ ನಮಗೆ ಅದರಿಂದ ಯೂಸ್ ಆಗ್ತಿದೆ ಹೋಗೋದಕ್ಕೆ. ಇದಾದ್ರು ಇದು ಡೌನು ಯಾವುದಲ್ಲ ಇದು ಲೇ. ಇವು ಬರೀ ಇಂಥವನ್ನೇ ಮಾಡ್ತಾವ ಗೈಸ್ ಇವನು. ಹಿಂಗ ಬರೋದು ಗೈಸ್. ಇವನು ಹೈವೇಲಿ ಎಲ್ಬೋ ಡ್ರೈವರ್ಗಳು ಕಾರ್ ಓಡಿಸ್ತಾರೆ ಗೊತ್ತಾ, ಸಡನ್ನಾಗಿ ಹೋಗಿ ಕಟ್ ಮಾಡ್ತಾರೆ. ಆ ಥರ ಮಾಡ್ತಾ ಇರೋದು ಇವನು ವಿಜಯ್. ಯಾವ ಕಡೆಗೆ ಹೋಗ್ತಾ ಇದ್ದೀವೋ, ಬೆಳಕಿದ್ದೀರ ಇಷ್ಟೊತ್ತಿಗೆ ಅರ್ಧ ಬೆಟ್ಟ ಕಳಿತೀವಿ ಅಲ್ವಾ. ಕತ್ಲಾಗೆ ಕಾಣ್ತಾನೆ ಇಲ್ಲ. ಹೋಗೋ ದಾರಿಲ್ಲ ಹೋಗ್ತಾ ಇದ್ದೀವಿ ನಾವು. ನೋಡ್ರಿ ಇವಾಗ ಇಳಿತಿದ್ದೀವಿ ಕರೆಕ್ಟಾಗಿ. ಪಕ್ಕ ಇಳಿತಿದ್ದೀವಿ. ಕಾಂಪೌಂಡ್ ಕಾಣಿಸ್ತಾ ಎಲ್ಲೈತೆ? ಹಾಂ ಕಾಣಿಸ್ತಾವ ನೋಡ್ರಿ ಇವಾಗ. ಸೀದಾ ಹಳ್ಳು ಕರ್ಕೊಂಡು ಹೋಗ್ತೀನಿ ಬಿಡ್ರಿ. ಇವಾಗ ಹಳ್ಳಕ್ಕೋ ಪಳ್ಳಕ್ಕೋ ಬಂದಿದ್ದಾರೆ, ಪಕ್ಕ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮನೆ ಒಳಗೆ ವೀಡಿಯೋ ನೋಡಿದಾದ್ಮೇಲೆ ಗ್ಯಾರಂಟಿ ಉಗಿತಾರೆ ನೋಡು. ಹ್ಞೂ ಎಲ್ಲರಿಗೂ ಉಗ್ಯೋದೆ ಮತ್ತೆ. ಹಾಂ ಮೊದಲು ಚಿಕ್ಕಪ್ಪಂಗೆ ಉಗ್ಯೋದು. ಏನು ಗೊತ್ತಾಗದೇ ಇರೋ ಹುಡುಗರನ್ನ ಕರ್ಕೊಂಡು ಹೋಗಿದ್ದೀಯಲ್ಲ ಅಂತಾರೆ. ಫಸ್ಟ್ ಡೈಲಾಗ್ ಇದು. ಇದನ್ನೇ ಅಲ್ವಾ ನೋಡ್ಕೊಂಡು ಹೋಗಿದ್ದು? ಇದ್ರ ಮೇಲೆ ಅಲ್ವಾ ನಡ್ಕೊಂಡು ಹೋಗಿದ್ದು? ಇದ್ರ ಮೇಲೆ ಇನ್ನೊಂದೈತೆ. ಬಟ್ ನಾವೆಲ್ಲ ಹೋಗ್ಬೇಕಿತ್ತು. ಇಲ್ಲ ಶಕ್ತಿ ನಂಬ್ರಿ. ಇಲ್ಲ ದಾರಿ ಐತೆ ನೋಡೋದೇ. ದಾರಿ ಇದ್ರು ಬಟ್ ಬಳಸ್ಕೊಂಡು ಹೋಗ್ಬೇಕದು. ಅಯ್ಯೋ ವಿಜಯ್ ಅವರು ಬರೀ ಕಲ್ಲು ಬೆಟ್ಟ ಬಂಡೆ ಇಂಥವು ಹತ್ತಿಸ್ತವ್ರೆ ಗೈಸ್. ಅಲ್ಲ ನೀನು ಚೆನ್ನಾಗಿರೋ ದಾರಿ ಬಿಟ್ಬಿಟ್ಟು ಹತ್ತಿಸ್ತಾ ಇದೆಯಲ್ಲ, ಅದನ್ನ ಹೇಳು. ನೋಡಿದ್ರೆ ಗಾಯ್ಸ್ ಗಾಂಡ್ ಗೌರಿ ಆಗ್ತೈತೆ. ಇಂತೂ ಒಂದು ಅಡ್ವೆಂಚರ್ ಲಾಗ್ ಮುಗೀತು. ನಾವು ಅಲ್ಲಾಸ್ ಹೋಗಿದ್ದು, ನಾವು ಈಗ ಇಲ್ಲ ಹೋಗಿದ್ವಿ ಅಷ್ಟೇ ಕೆಳಗಡೆ ಹಸಿ. ಇದೆ ಅಲ್ವಾ ಮನೆ ಅದು? ಅಲ್ಲ ಕೆಳಗಡೆ ಬಂದಿದ್ದು ನಾವು. ನೀವ್ಯಾರು ಹೇಳಿ ಜಾಸ್ತಿ ಆ ಕಡೆ ಹೋಗ್ಬಿಟ್ಟಿದ್ದೀವಿ ಅಂತ. ಹಾಂ ಅದಕ್ಕೆಲ್ಲ ಕರ್ಕೊಂಡ್ಬಂದಿದ್ವಿ. ಹೇಳಿವ ಫ್ರೆಂಡ್ಸ್, ನಾನಂತರ ಅದಿಂಕೊಂಡಿದ್ದೇನೆ. ಅದು ದಾರಿನ ಅಂಟ್ ಮಾಡಿ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ನಾನು. 2 ಸಲ ಈ ಥರ ಭಯಾನಕ ಪ್ರದೇಶ ಕಾಡುಗಳಲ್ಲಿ ಕರ್ಕೊಂಡು ಹೋಗಿದ್ರು ಕೂಡ ಸೇಫಾಗಿ ಕರ್ಕೊಂಡ್ಬಂದಿರೋದು ಯೂಟ್ಯೂಬರ್ ನೇಸರಿಗೆ ನಾನೇ. ಮುಖಂಡ್ ನಡಿಯಪ್ಪ. ನಿಜ ಹೇಳ್ರಿ. ಹ್ಞೂ ಇನ್ನೂ ಸುಳ್ಳು ಹೇಳೋಕ್ಕಾಗುತ್ತಾ? ಸೊ ಗೈಸ್ ಇಲ್ಲಿಗೆ ನಮ್ಮದು ಕಲ್ಡೆಗುಟ್ಟೋದು ಅಡ್ವೆಂಚರ್ ಲಾಗು ಎಂಡ್ ಆಗ್ತಿದೆ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಜಯ್ ಅವರೇ ನಿಮಗೆ ಹೆಂಗೆ ಅನ್ನಿಸ್ತು? ನಮಗೆ ತುಂಬ ರಿಸ್ಕು, ಬಟ್ ಯಾರು ಈ ಥರ ದುರ್ಸಾಹಸ ಕೈ ಹಾಕ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಫ್ರೆಂಡ್ಸ್. ಯಾಕಂದರೆ ನಾವು ಗೊತ್ತಿರೋ ನಮಗೆ ಗಂಡ್ಗಾಬರಿ ಆಗ್ತೈತೆ ಅಂದರೆ ನಿಮಗೆ ಯಾವ ಲೆವೆಲಿಗೆ ಆಗಬೇಕು ಅಷ್ಟೇ. ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ರಿ ನಮ್ಮ ವೆಸ್ಟ್ ಇಂಡೀಸ್ ಅವರು. ಹಾಂ ಚಿಕ್ಕಪ್ಪ ನಿನಗೇನು ಅನ್ನಿಸ್ತು? ಸಿಕ್ಕಾಪಟ್ಟೆ ದೂರ ಆಗೋಯ್ತು. ಬೆಟ್ಟ ದೂರನೇ ಇರೋದು, ಹತ್ರ ಏನಿರಲ್ಲ. ಆ ಬೆಟ್ಟ ತುದಿಗೆ ಯಾರಾದರೂ ಹೋಗಾಗುತ್ತೆ ಅಂತ ಡೈಲಾಗ್ ಹೊಡಿತಾರೆ, ಬಟ್ ನಾವು ಅದನ್ನು ತೋರಿಸಿದ್ದೀವಿ. ಇವಾಗ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಟಾಟಾ ಬೈ ಬೈ, ಸಿ ಯು, ಲವ್ ಯು ಆಲ್. ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಅಣ್ಣನ ಪೇಜ್ ಹಂಗೇನಾ. ಲವ್ ಯು. ಕಾಲೆಲ್ಲ ನರಗ್ತಿದೆ, ಹೋಗಿ ಹತ್ತಿ ಬಂದು ಇಳಿದಿದ್ದು. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಆಗುತ್ತೆ. ಬೈಕು ಇಲ್ಲಿ ಹಾಕೋಗಿದ್ವಿ, ಇವಾಗ ಇಲ್ಲಿಂದ ಎತ್ಕೊಂಡು ಹೋಗ್ತಾ ಇದ್ದೀವಿ. ನಿಮಗೆ ಈ ಲಾಗ್ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಲವ್ ಯು ಆಲ್.